ಒಂದು ದಿನ ಏನಾದ್ರೂ ಬೆಳಿಗ್ಗೆ ಸ್ವಲ್ಪ ಲೇಟಾಗಿದ್ದರೆ ಅವತ್ತಿನ ದಿನ ಎಲ್ಲ ಕೆಲಸಗಳೇ ಮುಗಿಯೋದಿಲ್ಲ ಅಂತ ಅನ್ನಿಸ್ಬಿಡುತ್ತೆ. ನನಗೂ ಕೂಡ ಇವತ್ತು ಹಾಗೇನೇ ಆಯಿತು. ಇವತ್ತು ಸ್ವಲ್ಪ ಬೆಳಿಗ್ಗೆ ಎದ್ದೇಳೋದು ಲೇಟ್ ಆಯಿತು. ಬೆಳಿಗ್ಗೆ ಎದ್ದಾಗ ಬೇರೆ ಏನೇ ಕೆಲಸ ಮಾಡೋದಕ್ಕೂ ಟೈಮ್ ಇರಲಿಲ್ಲ. ಏಕೆಂತಂದರೆ ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಬರಬೇಕಿತ್ತು. ಹಾಗಾಗಿ ಅವನಿಗೆ ಸ್ವಲ್ಪ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಬೇಕಾಗಿತ್ತು. ಅಷ್ಟರಲ್ಲೇ ಟೈಮ್ ಸರಿ ಹೋಯಿತು. ಇನ್ನು ಅವನನ್ನು ಸ್ಕೂಲಿಗೆ ಬಿಟ್ಬಿಟ್ಟು ಸ್ವಲ್ಪ ಪಾರ್ಕಲ್ಲಿ ವಾಕ್ ಮಾಡಿಕೊಂಡು ಮನೆಗೆ ಬಂದೆ. ಇನ್ನು ಮನೆಗೆ ಬಂದ ತಕ್ಷಣ ಮನೆ ಕೆಲಸ ಎಲ್ಲ ಸ್ಟಾರ್ಟು. ಕೆಲವೊಂದು ಪೇಪರ್ಸ್ ಎಲ್ಲ ತೊಗೊಂಡು ಕಟ್ ಮಾಡಿ ಎಲ್ಲದನ್ನು ಬಿಸಾಕಿದ್ದ. ಇನ್ನು ಜೊತೆಗೆ ಅದೊಂದು ಟಾಯ್ಸ್ ಎಲ್ಲನೂ ಕೂಡ ಎಲ್ಲ ಕಡೆ ಹರಡಿ ಇಟ್ಟಿದ್ದ. ಅದನ್ನೆಲ್ಲನೂ ನೀಟಾಗಿ ಎತ್ತಿಟ್ಬಿಟ್ಟು ಮನೆ ಕ್ಲೀನ್ ಮಾಡ್ಕೊಳ್ತೀನಿ. ಇನ್ನು ಮತ್ತೆ ಸ್ಕೂಲಿಂದ ಬಂದಾಗ ಅದೇ ರೀತಿ ಮಾಡ್ತಾನೆ. ಏನಂತಂದರೆ ಮಕ್ಕಳನ್ನ ನಾವು ತುಂಬ ರಿಸ್ಟ್ರಿಕ್ಟ್ ಮಾಡೋದಕ್ಕಾಗೋದಿಲ್ಲ. ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ. ಬೆಳೆಯೋ ಈ ಏಜಲ್ಲಿ ಮಕ್ಕಳು ಎಲ್ಲ ರೀತಿಯೂ ಆಟ ಆಡಿಕೊಂಡು ಬೆಳಿಬೇಕು. ಹಾಗಾಗಿ ನಾನು ತುಂಬ ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಕೆಲವೊಂದೊಂದು ಟೈಮ್ ಮನೆ ತುಂಬ ಹರಡಿ ಇಟ್ಟಿರ್ತಾನೆ. ಬಟ್ ನಾನು ಅದನ್ನು ನನಗೆ ಫ್ರೀ ಆದಾಗ ಕ್ಲೀನ್ ಮಾಡ್ಕೊಳ್ತೀನಿ. ಇನ್ನು ಕೆಲವೊಮ್ಮೆ ಅವನೇನೆ ಎಲ್ಲದನ್ನು ನೀಟಾಗಿ ಎತ್ತಿಡು ಕಂದ ಅಂತಂದರೆ ನೀಟಾಗಿ ಆಯಾ ಪ್ಲೇಸಲ್ಲಿ ಎತ್ತಿ ಇಡ್ತಾನೆ. ಇನ್ನು ಸಾಂಬಾರು ಕೂಡ ಮಾಡ್ಕೊಳ್ತಾ ಇದ್ದೆ. ಮೂಲಂಗಿ ಬೇಳೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಅಂದಾಗಿ ಈ ಒಗ್ಗರಣೆಗೆ ಆಗ್ತಾ ಇರ್ತಕ್ಕಂಥ ಫ್ಯಾನ್ ಇದೆಯಲ್ಲ, ಇದು ಕ್ಯಾಸ್ಟ್ ಐರನ್ದು ತುಂಬಾ ಚೆನ್ನಾಗಿದೆ ಮತ್ತು ತುಂಬ ಲಾಂಗ್ ಟೈಮ್ ಕೂಡ ಬರುತ್ತೆ. ಹಾಗಾಗಿ ನಾನು ಕ್ಯಾಸ್ಟ್ ಐರನ್ದೇ ತೊಗೊಂಡೆ. ಇದ್ರದ್ದು ಲಿಂಕ್ ಏನಾದರೂ ಬೇಕಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು DM ಮಾಡ್ತೀನಿ. ಥ್ಯಾಂಕ್ ಯು.